ಬೆಂಗಳೂರಿನಲ್ಲಿ ಗೋಲ್ಡ್ ಕಥೆ ಕಟ್ಟಿ ಕೋಟಿ ಕೋಟಿ ರೂಪಾಯಿ ವಂಚಿಸಲಾಗಿದೆ. 10 ರಿಂದ 15 ಚಿನ್ನದ ಬಿಸ್ಕೆಟ್ ಅನ್ನು ತೋರಿಸಿ ಕೋಟಿ ಎಗರಿಸಿದಂತ ಖದೀಮರು 300 ಕೋಟಿ ಅಮೆರಿಕನ್ ಡಾಲರ್ ಇದೆ ಅಂತ ಕಾಗೆ ಹಾರಿಸಿ ದೋಖಾ ಮಾಡಲಾಗಿದೆ. ಅಮರಾವತಿ ಎಂಬ ಮಹಿಳೆ ಹಾಗೂ ಸಂಬಂಧಿಕರಿಗೆ ವಂಚನೆ ಮಾಡಲಾಗಿದೆ. ಕೆಆರ್ಪುರದ ಶ್ರೀ ಸಾಗಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಗೋಪಾಲಕೃಷ್ಣ, ರಾಕೇಶ್ ರೆಡ್ಡಿ ಎಂಬುವರ ವಿರುದ್ಧ ಇದೀಗ ವಂಚನೆಯ ಆರೋಪವನ್ನ ಮಾಡಲಾಗ್ತಾ ಇದೆ. ನೋಡಿ, ಇದು ಬೆಂಗಳೂರಿನಲ್ಲೇ ನಡೆದಿರುವಂತಹ ಘಟನೆ. ಗೋಲ್ಡ್ ಕಥೆ ಕಟ್ಟಿ ಕೋಟಿ ಕೋಟಿ ರೂಪಾಯಿ ವಂಚಿಸಲಾಗಿದೆ. 10 ರಿಂದ 15 ಚಿನ್ನದ ಬಿಸ್ಕೆಟ್ ಅನ್ನ ತೋರಿಸಿ ಕೋಟಿಯನ್ನ ಎಗರಿಸಿಬಿಟ್ಟಿದ್ದಾರೆ ಖದೀಮರು. 300 ಕೋಟಿ ಅಮೆರಿಕನ್ ಡಾಲರ್ ಇದೆ ಅಂತ ಕಾಗೆ ಹಾರಿಸಿ ದೋಖಾ ಮಾಡಿದ್ದಾರಂತೆ. ಎಲ್ಲಿವರೆಗೂ ನಂಬೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಪ್ರತಿ ಪ್ರಕರಣ ಆದಾಗ್ಲೂ ಒಂದು ಕಾಮನ್ ಡೈಲಾಗ್ ನಾವು ಹೊಡೆದಿದ್ದೇವೆ. ಯಾಕೆ ಹೇಳಿ, ಯಾವ್ಯಾವ ವಿಚಾರದಲ್ಲಿ ಹೆಂಗೆ ಯಾಮಾರಿಸ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ಈ ಅಮರಾವತಿ ಎಂಬ ಮಹಿಳೆ ಹಾಗೂ ಸಂಬಂಧಿಕರಿಗೆ ವಂಚನೆ ಮಾಡಲಾಗಿದೆ. ಕೆಆರ್ಪುರದ ಶ್ರೀಸಾಗಿ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿದೆ. ಗೋಪಾಲಕೃಷ್ಣ, ರಾಕೇಶ್ ರೆಡ್ಡಿ ಎಂಬುವರ ವಿರುದ್ಧ ಇದೀಗ ವಂಚನೆ ಆರೋಪ ಕೇಳಿ ಬಂದಿದೆ. ಹೆಂಗೆ ಯಾಮಾರಿಸಿದ್ರು, ಏನ್ ಪ್ಲಾನ್ ಮಾಡ್ಕೊಂಡಿದ್ರು, ಯಾವ ತರ ಇವರಿಗೆ ಖೆಡ್ಡ ತೋಡಿದ್ರು, ಇದನ್ನ ನೋಡ್ತಾ ಹೋಗೋಣ. ನೋಡಿ, ಇದು ಯಾವಾಗ ನಡೆದಿರುವಂತ ಘಟನೆ, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿದ್ಯಾ, ತನಿಖೆ ಹೇಗೆ ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ಆಗಿದೆ. ಸಿನಿಮೀಯ ರೀತಿಯಲ್ಲಿ ವಂಚಿಸಿದ್ದಾರೆ. 10 ರಿಂದ 15 ಚಿನ್ನದ ಬಿಸ್ಕೆಟ್ ಅನ್ನ ತೋರಿಸಿ ಕೋಟಿ ಕೋಟಿ ಎಗರಿಸಿಬಿಟ್ಟಿದ್ದಾರೆ. ನೋಡಿ, ಪರಿಚಯಿಸಿದ ಅಂತ ಗೋಪಾಲಕೃಷ್ಣನನ್ನ ಪೂಜೆಗೆ ಕರೆದಿದ್ದಂತ ಮಹಿಳೆ, ಒಂದು ಪೂಜೆಯನ್ನ ಅಮರಾವತಿ ಮನೆಯಲ್ಲಿ ಏರ್ಪಡಿಸಲಾಗಿತ್ತಂತೆ. ಪೂಜೆಗೆ ಕರೆದಿದ್ರು ಮಹಿಳೆ. ಈ ಸಂದರ್ಭದಲ್ಲಿ ರಾಕೇಶ್ ರೆಡ್ಡಿಯನ್ನ ಪರಿಚಯ ಮಾಡಿಸಿದ್ರು ಗೋಪಾಲಕೃಷ್ಣ. ರಾಕೇಶ್ ರೆಡ್ಡಿ ಬಳಿ 300 ಕೋಟಿ ಅಮೆರಿಕನ್ ಡಾಲರ್ ಇದೆ ಅಂತ ಹೇಳ್ತಾರೆ. ಗೋಲ್ಡ್ ಬಿಸ್ನೆಸ್ ಇದೆ ಅಂತ ನಂಬಿಸ್ತಾರೆ ಈ ವಂಚಕರು. ಮೊದಲಿಗೆ ನಿಮಗೂ ವ್ಯಾಪಾರ ಮಾಡಿಸ್ಕೊಡ್ತೀವಿ, 10 ರಿಂದ 12 ಚಿನ್ನದ ಬಿಸ್ಕೆಟ್ ಅನ್ನ ತೋರಿಸ್ತಾರೆ. ನೋಡಿ, ನಾವು ನಿಮ್ಗೂ ವ್ಯಾಪಾರ ಮಾಡಿಸ್ಕೊಡ್ತೀವಿ, ನಮ್ಮ ಹತ್ರ ಇದೆ ಅಂತ ನಂಬಿಸೋಕೆ ಅಸಲಿ ಚಿನ್ನದ ಬಿಸ್ಕೆಟ್ ಅನ್ನೇ ನೀಡ್ತಾರೆ ಆರೋಪಿಗಳು. ಹಂತ ಹಂತವಾಗಿ 1 ಕೋಟಿ ಹಾಕಿಸ್ಕೊಂಡಿದ್ರು ಆರೋಪಿಗಳು. ಅಮರಾವತಿ ಗಣೇಶ್ ರಾವ್ ಎಂಬುವರಿಂದ 1 ಕೋಟಿ ಪಡೆದಿದ್ರು. ನಂತರ ಕಸ್ಟಮ್ಸ್ ಅಧಿಕಾರಿಗಳಿಂದ ಚಿನ್ನ ಹಣ ಲಾಕ್ ಆಗಿದೆ ಅಂತ ಡ್ರಾಮಾನು ಮಾಡ್ತಾರೆ. ಆರೋಪಿಗಳ ವಿರುದ್ಧ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮೊದಲಿಗೆ ವಿಶ್ವಾಸ ಗಳಿಸ್ತಾರೆ, ನಾವು ಅಮೆರಿಕನ್ ಡಾಲರ್ ಇಟ್ಕೊಂಡಿದೀವಿ, ಇಷ್ಟು ಹೀಗಿದೆ, ಚಿನ್ನ ಬಿಸ್ಕೆಟ್ ಇದೆ, ಕೊಡ್ತೀವಿ ಅಂತ ಒರಿಜಿನಲ್ಲೇ ತೋರಿಸ್ತಾರೆ. ಆಮೇಲೆನೆ ಈ ಪ್ರಕರಣ ನಡೆದಿರೋದು. ಚಿನ್ನ ಹಣ ಎಲ್ಲ ಲಾಕ್ ಆಗ್ಬಿಟ್ಟಿದೆ ಅಂತ ಡ್ರಾಮಾ ಮಾಡ್ತಾರೆ. ಸೊ ಆರೋಪಿಗಳ ವಿರುದ್ಧ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನ ಮಾಡಲಾಗ್ತಾ ಇದೆ. ಇವರು ಇದೇ ತರ ಯಾಮಾರಿಸೋದೇ ಕೆಲಸನ ಏನು ಎತ್ತ ಎಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ.